ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ಮ ಡಿ.ಕೆ. ಯುಕೆ ಜವಾರಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಾವು ಹೇಳಕೊಂಡ್ರೆ ವಿಷಯ ಏನಂದ್ರ, ನೀವೆಲ್ಲಾರು ಯೂಟ್ಯೂಬ್ ಒಳಗೆ ನೋಡಿರ್ತೀರಿ, ಮಲ್ಲು ಜಮಖಂಡಿ, ಶಿವಪುತ್ರ, ಮತ್ತ ಪ್ರಕಾಶ್ ಆರ್ಕೆ, ಲಪಂಗ್ ರಾಜ ಅಂಡ್ ಮುಕ್ಕಳಪ್ಪ, ಇವ್ರೆಲ್ಲ ಯೂಟ್ಯೂಬ್ ಚಾನಲ್ ಒಳಗ ನೀವು ನೋಡ್ತಾ ಇರ್ತೀರಿ. ಮತ್ತ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋಯಿಂಗ್ ಐತಿ. ಅವರು ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರ್ತೈತಿ, ಅವ್ರಿಗೆ ಒಂದು ಆರ್ಕೆಸ್ಟ್ರಾ ಎಷ್ಟು ದುಡ್ಡು ಬರ್ತೈತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಚರ್ಚೆ ಮಾಡ್ತಾ ಹೋಗೋಣ ಅಂತ. ಸೊ ಹಂಗ ನೀವೇನಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಿ ಅಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಬನ್ನಿ ತಡ ಯಾಕ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಷ್ಟೇ ಸಾಕು. ಸೊ ಒಂದೇದಾಗಿ ಹೇಳ್ಬೇಕಂದ್ರ ಮಲ್ಲು ಜಮಖಂಡಿ ಅವರು. ನಮಸ್ಕಾರ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಕಚ್ಚಿ ಕುಂತಿನಿ ಮನದಾಗ ಸಿಕ್ಕಂಗಾಗೈತಿ ಸ್ವರ್ಗ. ಏ ಸುಮ್ಮನಾಗ್ಯಾವ್ ಇದ್ಯಾವ್ದು ಮೈಕಲ್ ಜಾಕ್ಸನ್? ನಮ್ಮ ಹುಡುಗಿದಾಳಕ್ಕೆ ನಮ್ದು ಟ್ರೂ ಲವ್ ಆಯ್ತು. ಟ್ರೂ ಏನಿನ್ ಟೂರು ಲವ್ನಾಗ ನಾನು ಇಂಥ ಟೂರು ಲವ್ ಎಟ್ ನೋಡಿಲ್ಲ ನಾನು. ಸೊ ಇವರು ಮೂಲತಃವಾಗಿ ಬೆಳಗಾವಿ ಜಿಲ್ಲೆಯ ಅತನಿ ಅವರು. ಇವರು ಒಂದ್ ಏಜ್ನಾಗ ಇರ್ಬೇಕಾದ್ರ ಇವ್ರ ತಂದೆ ತೀರೋಗ್ತಾರ. ಇವ್ರ ತಾಯಿ ಆಶೀರ್ವಾದೊಳಗ ಇವ್ರು ಬೆಳಿತಾರ. ಸೊ ಇವ್ರ ತಾಯಿ ತವ್ರ ಮನೆದಂತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬರ್ತಾರ. ಸೊ ಅಲ್ಲಿ ಬಂದು ಅವರು ವೃತ್ತಿಯಿಂದ ಕ್ಷೌರಿಕರ ಅಂದ್ರೆ ಕಟಿಂಗ್ ಶಾಪ್ ಇಟ್ಕೊಂಡು ಅಲ್ಲಿ ಟಿಕ್ ಟಾಕ್ ಒಳಗ ವಿಡಿಯೋನ ಮಾಡ್ತಾ ಮುಂದ ಇವರು ಹೋಗ್ತಿರ್ತಾರೆ. ಅದೇ ಅಂದ್ರೆ 2020 ಏನ್ ಲಾಕ್ಡೌನ್ ಆಗ್ತೈತಲ್ಲ, ಆ ಸಮಯದಾಗ ಟಿಕ್ ಟಾಕ್ ಬ್ಯಾನ್ ಆಗ್ಬಿಡ್ತೈತಿ. ಸೊ ಹಂಗಾಗಿ ಅವ್ರ ಏನ್ ಮಾಡ್ತಾರಂದ್ರ ಸಡನ್ ಆಗಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ಕೊಳಕ ಯೂಟ್ಯೂಬ್ಗೆ ಜಂಪ್ ಆಗ್ತಾರ. ಸೊ ಇಲ್ಲಿ 20-25 ಸೆಕೆಂಡ್ ವಿಡಿಯೋನ ಆಗ್ತಿದ್ರು. ಸೊ ಹಂಗಾಗಿ ಯೂಟ್ಯೂಬ್ ಇಂದ ಅವರು 15-20 ನಿಮಿಷದ ವಿಡಿಯೋನ ಹಾಕಿ ತುಂಬಾ ಪಾಪ್ಯುಲಾರಿಟಿನ ಪಡ್ಕೊಂಡ್ಬಿಟ್ರು. ಇವಾಗ ಪ್ರೆಸೆಂಟ್ ಅವರಿಗೆ 23-24 ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರೆ ಯೂಟ್ಯೂಬ್ ಚಾನಲ್ ಒಳಗ. ಅವರಿಗೆ ಯೂಟ್ಯೂಬ್ ಇಂದ ತಿಂಗಳಿಗೆ ಮಂತ್ಲಿ ಪೇಮೆಂಟ್ ಆಗ್ತೈತಿ. ಹಂಗ ಆರ್ಕೆಸ್ಟ್ರಾಕ್ ಹೋದ್ರ ಅವ್ರಿಗೆ 20-25 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರ. ಇವ್ರಿಗೆ ಮೊದ್ಲಿಂದನ ಅವ್ರದ ಒಂದು ಟೀಮ್ ಐತಿ. ಸೊ ಅವ್ರು ಟಿಕ್ ಟಾಕ್ ನಿಂದ ವಿಡಿಯೋ ಮಾಡ್ತಾ ಇದ್ರು. ಸೊ ಅವಾಗಿಂದ ಯಾವ ತರ ಫ್ರೆಂಡ್ಸ್ ಇದ್ರು, ಇವಾಗಲೂ ಕೂಡ ಅವ್ರ ಜೊತೆ ಅದೇ ಫ್ರೆಂಡ್ಸ್ ವಿಡಿಯೋನ ಮಾಡ್ಕೊಂತ ಬರತಾರ. ಸೊ ಇವ್ರದಾದ್ಮೇಲೆ ಶಿವಪುತ್ರ ಅವರು, ಬೇಬಿ ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕಾ? ಹೇಳ್ಬೇಕಿಲ್ಲ ಮೊದ್ಲೇ. ಹೇ ಏ ತಮ್ಮ ಬಾಯ್ಲೆ, ಚಳಿ ಆಗ್ತದ ಬಾಲ ಮತ್ ನಮ್ಮ ಮನೆಗೆ. ನಾ ಏನ್ ಹೇಳಕ್ ಬಂದೆ, ಜಾಕೆಟ್ ಕೊಡ್ತೀನವ ಬೆಚ್ಚಗ್ ಮಾಡಂತ. ಅಣ್ಣ ಆದಂಗಿಂದ ನೀನು ಮುಸುಡಿ ಚಂದ ಕಾಣುತ್ತೆ. In your country, the kissing, hugging in roadside, it's okay. ಚಲ್ತಾ ಹೈ, ನಡೀತದ. ಎಲ್ಲಿ ಬೇಕಾದ್ರೆ ಏನ್ ಮಾಡಿದ್ರೆ ನಡೀತದಿಲ್ಲ. ಹುಡುಗಿಯರು ಸಣ್ಣ ಹುಡುಗರನ್ನ ಎಷ್ಟು ಮುದ್ದಾಡ್ತಾರಲ್ಲ. ಹೌದು ನೋಡು, ನಮಗೆ ಮುದ್ದಾಡಿದ್ರೆ ನಾವು ಬೇಡ ಅಂತೀವನ. ಇವರು ಕೂಡ ಟಿಕ್ ಟಾಕ್ ಇಂದನೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ತಮ್ಮ ಕಲೆಯನ್ನ ತೋರಿಸಿದಂತ ವ್ಯಕ್ತಿ. ಸೊ ಇವರು ಕೂಡ ಕಾಮಿಡಿ ಕಂಟೆಂಟ್ ನ ಮಾಡ್ತಾ ಇರ್ತಾರೆ. ಇವರು ಮೊದ್ಲು ಟಿಕ್ ಟಾಕ್ ಒಳಗ ವಿಡಿಯೋನ ಮಾಡ್ತಾ ಇದ್ರು. ಅದಾದ್ಮೇಲೆ ಟಿಕ್ ಟಾಕ್ ಬ್ಯಾನ್ ಆಯ್ತು. ಟಿಕ್ ಟಾಕ್ ಬ್ಯಾನ್ ಆಗಿಂದಾಗ ಇವ್ರ ಏನ್ ಮಾಡ್ತಾ ಇದ್ರು, ಬೆಂಗಳೂರಿಗೆ ಒಂದು ನರ್ಸಿಂಗ್ ಮಾಡಿದ್ರಂತೆ. ಸೊ ಇವ್ರೊಂದು ಸಂದರ್ಶನದಲ್ಲಿ ಹೇಳ್ಕೊಂಡಾರ, ಇವ್ರು ನರ್ಸಿಂಗ್ ಮಾಡ್ತಾ ಇದ್ರು. ಸೊ ಅಲ್ಲಿ ಓದಕ್ ಆಗ್ಲಿಲ್ಲ ಅಂತಂದು ಒಳ್ಳೆ ಊರಿಗೆ ಬರ್ತಾರೆ. ಊರಿಗೆ ಬಂದು ಟಿಕ್ ಟಾಕ್ ಒಳಗೆ ವಿಡಿಯೋ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಟಿಕ್ ಟಾಕ್ ಬ್ಯಾನ್ ಆಗ್ತೈತಿ. ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತಂದ್ ಸ್ವಲ್ಪ ಒದ್ದಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ಲಾಕ್ಡೌನ್ ಆಗ್ತೈತಿ. ಆ ಲಾಕ್ಡೌನ್ ಒಳಗಡೆ ಇವರು ಖಾಲಿ ಕುತ್ಕೊಂಡು ಏನ್ ಮಾಡೋಣ ಅಂತಂದು ಒಂದು ಪ್ರಯತ್ನ ಮಾಡೋಣ ಅಂತಂದು ತಮ್ಮ ಕಲೆಯಿಂದ ಯೂಟ್ಯೂಬ್ಗೆ ಪ್ರದರ್ಶನವನ್ನ ಮಾಡ್ತಾರೆ. ಯೂಟ್ಯೂಬ್ ಒಳಗಡೆ ಬಂದು ಅಲ್ಲಿ 15-20 ನಿಮಿಷದ್ದು ಕಾಮಿಡಿಯನ್ನ ಕಂಟೆಂಟ್ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅದು ಜನರಿಗೆ ಇಷ್ಟ ಆಗಿ ಜನ ಎಲ್ಲ ನೋಡಿ ಇವ್ರು ಸಪೋರ್ಟ್ ಮಾಡ್ತಾರೆ. ಇವರಿಗೆ ಪ್ರೆಸೆಂಟ್ ಇವಾಗ 22-23 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. ಅಂಡ್ ಇವರಿಗೆ ತಿಂಗಳಿಗೆ ಎಷ್ಟು ದುಡ್ಡು ಬರ್ತದೆ ಅಂದ್ರೆ ಇವ್ರಿಗೆ ಅಷ್ಟೇ 1 ಲಕ್ಷ ಬರ್ತೈತಿ. ಇವರು ಒಂದು ಏನಾದ್ರು ಆರ್ಕೆಸ್ಟ್ರಾಕ್ಕ ಹೋದ್ರಂದ್ರ ಒಂದು ದಿನಕ್ಕ 15-20 ಸಾವಿರ ರೂಪಾಯಿ ಇವರು ಕೂಡ ಚಾರ್ಜ್ ಮಾಡ್ತಾರ. ಸೊ ಇವ್ರ ನಂತರ ಪ್ರಕಾಶ್ ಆರ್ಕೆ ಅವರು. ಹಿಂಗಾದ್ರೆ ಹೆಂಗ್ ಮಾಡುದ್ರಿ? ಬಾಳ ಕೆಟ್ರಿ RCB ಮ್ಯಾಚ್. ಕರೆಂಟ್ ಕೊಡೋದು KB, ಹೇಟರ್ಸೋದು ಕುಂಡಿ ಉರ್ಸೋದ ನಮ್ದು RCB. ಹಲೋ ಅಭಿ. ಹೇಳ ಹನುಮಿ, ಏನ್ ಮಾಡತ್ತೀವೋ ಹುರ್ಬೀಜ? ಇವರು ಬಿಜಾಪುರ ಜಿಲ್ಲೆ ಒಳಗ ವಾಸ ಮಾಡ್ತಾರ. ಸೊ ಇವ್ರದ ಸ್ವಂತ ಒಂದು ಹೋಟೆಲ್ ಐತಿ. ಫೇಮಸ್ ಆಗಿರೋದು ಎದಕ್ಕಂದ್ರ ಕಾಮಿಡಿ ವಿಡಿಯೋ. ಇವರು ಕೂಡ ಕಾಮಿಡಿ ವಿಡಿಯೋಕ್ಕೆ ಫೇಮಸ್ ಆಗ್ಯಾರ. ಸೊ ಯಾವ ತರ ಫೇಮಸ್ ಆಗ್ಯಾರ ಅಂದ್ರೆ ಇವರು RCB ಮ್ಯಾಗ ನಮ್ಮ RCB ಟೀಮ್ ಮೇಲೆ ವಿಡಿಯೋ ಮಾಡ್ತಾರ. ಸೊ ಹಂಗಾಗಿ ಜಾಸ್ತಿ ಫೇಮಸ್ ಆಗ್ಯಾರ. ಹಂಗ ಇವರು ರ್ಯಾಪ್ ಸಾಂಗ್ ಕೂಡ ಮಾಡ್ತಾರ. ಅದ್ರ ಜೊತೆಗೆ ಇವ್ರಿಗೆ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರ್ತದ ಅಂದ್ರೆ ಇವ್ರಿಗೆ ಮಂತ್ಲಿ ಬರ್ತೈತಿ. ಹಂಗ ಇವರು ಸ್ವಂತ ಒಂದು ಖಾನಾವಳಿನ ಇಟ್ಕೊಂಡು ನಡ್ಸಾತಾರ. ಸೊ ಇವ್ರ ನಂತರ ಲಪಂಗ್ ರಾಜ ಅವರು
ನಮಸ್ಕಾರ ರೀ, ನಾನು ನಿಮ್ಮ ಪ್ರೀತಿ ಹಾಸ್ಯ ಕಲಾವಿದ ಲಪಂಗರಾಜ. ದಿಸ್ ಇಸ್ ಮೈ ಟೂ ಲರ್ ಗ್ಯಾರೇಜ್, ದಿಸ್ ಮೈ ಲವ್ ಮ್ಯಾರೇಜ್. ಅಕ್ಕನ ಮಗಳದಲ್ಲ. ಕೈ ಬಿಡಬೇಡ ಜೀವನಾನ ಮಾಡಿದೀನಿ ಸುಡುಗಾಡ. 120 ರೂಪಾಯಿ ಒಂದು ರೆಡ್ ಬುಲ್. ಎಷ್ಟು ಮಂದಿ ಬರ್ತೀರಿ ಬರ್ರಿ ನಿಮ್ಮ ಅವ್ರು. ಇವರು ಮೂಲ ವೃತ್ತಿಯಿಂದ ಏನ್ ಮಾಡ್ತಾ ಇದ್ರು ಅಂದ್ರ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಇವ್ರು ಮೊದ್ಲೆಲ್ಲ ಟಿಕ್ ಟಾಕ್ ಒಳಗ ವಿಡಿಯೋ ಮಾಡಿರೋದು ಕಡಿಮೆ. ಅದಾದ್ಮೇಲೆ ಇವ್ರು ನಾವೇನಾದ್ರೂ ಶಾರ್ಟ್ ಮೂವಿ ಮಾಡ್ಬೇಕು, ಶಾರ್ಟ್ ಫಿಲ್ಮ್ ಮಾಡ್ಬೇಕು, ಜನರಿಗೆ ಏನಾದ್ರು ತಿಳಿಸ್ಬೇಕಂತ ಅನ್ಕೊಂಡ ಯೂಟ್ಯೂಬ್ಗೆ ಬರ್ತಾರ. ಬಂದ್ಮೇಲೆ ಕೆಲವೊಂದಿಷ್ಟು ತಮ್ದ ಸ್ವಂತ ನಮ್ಮ ಹಳ್ಳಿ ಭಾಷೆ ಒಳಗ, ನಮ್ಮ ಬೆಳಗಾವಿ ಭಾಷೆ ಒಳಗ ವಿಡಿಯೋನ ಮಾಡಿ ಜನರ ಮನಸ್ಸನ್ನ ಗೆಲ್ತಾರ. ಗೆದ್ದು ಇವ್ರಿಗೆ ಪ್ರೆಸೆಂಟ್ ಏನಂದ್ರ 6 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. ಸೊ ಇವ್ರಿಗೆ ಮಂತ್ಲಿ ಏನಂದ್ರು ಯೂಟ್ಯೂಬ್ ಇಂದ ದುಡ್ಡು ಬರ್ತೈತಿ. ಸೊ ಹಂಗ ಇವ್ರೆಲ್ಲಾದ್ರೂ ಆರ್ಕೆಸ್ಟ್ರಾಕ್ ಹೋದ್ರಂದ್ರ 15,000 ರಿಂದ 20,000 ರೂಪಾಯಿ ಇವರು ಕೂಡ ಚಾರ್ಜ್ ಮಾಡ್ತಾರೆ. ಸೊ ಇವ್ರ ನಂತರ ವಾಜಾ ಅವ್ರು ಮುಖ ಏನ್ ನೋಡಾಕತ್ತಿರ್ಲಿ ಭಾಡ್ಯಾನ ಮಕ್ಕಳ. ನ್ಯೂಸ್ ಮುಗೀತ ಟಿವಿ ಬಂದ್ ಮಾಡ್ತಿರೋ ಏನ್ ಇಲ್ವ? ಅಣ್ಣಾರ ರಿಮೋಟ ಕಳ್ದೈತ್ರಿ, ನಮ್ದ ಪೈಖಾನ ಬಿದ್ದೈತ್ರಿ. ನಡಿಲೆ ಪಟ್ಟಣ ನಡಿ, ಲೇಟ್ ಆಕೈತಿ. ನಮ್ಮ ವಂಶದಾಗ ಹೆಂಗೈತಿ ಗೊತ್ತ, ಮದ್ವಿ ಕರೀಲಿಲ್ಲ ಅಂದ್ರ ಹೋಗಿ ಊಟ ಮಾಡ್ಬರ್ತೇವೆ ನಾವು. ಅದ ಐಫೋನ್ ಬ್ಯಾಗ್ನಾಗ ಇಟ್ಕೋರಿ, ಅದ ನೋಡಾಕಾಗುಲ್ಲ. ಯಾಕ್ರಿ ಸರ್? ಅದ ನೋಡಿದ್ರ ಉರಿತೈತ್ರಿ ಮುಕ್ಳಿ, ನಮಗೂ ತಗೊಳಕ್ ಆಗ್ಲಿಲ್ಲಲ್ಪ ಅಂತೇಳಿ. ವಾಜಾ ಅವ್ರು ಎಲ್ಲಿಯವ್ರಂದ್ರ ನಮ್ಮ ಧಾರವಾಡದವ್ರು. ಇವ್ರಂತರು ಲೋಕಲ್ ಭಾಷೆ ಒಳಗ ಮಾತಾಡ್ತಾರ. ಇವ್ರ ಭಾಷೆ ಹೆಂಗಂದ್ರ ಒಂಥರ ಕೇಳಕ ಚಲೋ. ಹಂಗಾಗಿ ಇವ್ರಿಗೆ ಸಣ್ಣ ವಯಸ್ಸಿನಾಗ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳ ಒಳಗನ ಇವ್ರು ಸಣ್ಣ ವಯಸ್ಸಿನಾಗ ಯೂಟ್ಯೂಬಿಗೆ ಬಂದ್ ಪಾದಾರ್ಪಣೆ ಮಾಡ್ಯಾರ. ಸೊ ಇವ್ರಿಗೆ ಪ್ರೆಸೆಂಟ್ ಏನಿಲ್ಲ ಅಂದ್ರು 19 ರಿಂದ 20 ವಯಸ್ಸು ಇರ್ಬೇಕಷ್ಟ. ಯೂಟ್ಯೂಬ್ ಒಳಗ ಇವ್ರಿಗೆ 23 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. ಸೊ ಇವರಿಗೆ ಮಂತ್ಲಿ ಯೂಟ್ಯೂಬ್ ಇಂದ ದುಡ್ಡು ಬರತ್ತ. ಇವರು ಮೊದ್ಲ ಟಿಕ್ ಟಾಕ್ ಒಳಗನ ಫೇಮಸ್ ಆಗಿದ್ರು. ಟಿಕ್ ಟಾಕ್ ಇಂದ ನೆಕ್ಸ್ಟ್ ಯೂಟ್ಯೂಬ್ಗೆ ಬಂದ್ ಅಲ್ಲಿ ಇವಾಗ 23 ಲಕ್ಷ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡು ಇವಾಗ ದುಡ್ಡನ್ನ ಮಾಡ್ತಾ ಇದ್ದಾರೆ. ನಿಂಗರಾಜ್ ಸಿಂಗಡಿ ಮತ್ತು ಅವರ ಸಂಪೂರ್ಣ ತಂಡಕ್ಕೆ ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ಈ ಜೀವನದಾಗ ಯಾರ್ಯಾರನೋ ನಂಬಿನಿ, ಎಲ್ಲರೂ ನಮ್ಮನ್ನು ಮಣ್ಣು ಕೊಟ್ರ. ಕೊನೆಗೆ ಈ ಮಣ್ಣನ್ನು ನಂಬಿದ್ರ ಈಗ ಅಕಿನ ನಮಗೆ ಅನ್ನ ಹಾಕತ್ತಾಳ. ಈ ಸುಗ್ಗಿ ತಂದವಳಾರಮ್ಮ. ಹೆಂಗ್ ಮರೀಲಿ? ಹಲಗಲಿ ಬೇಡ ಮೇಲೆ ನಡೆದಂತ ಗುಂಡಿನ ದಾಳಿಯನ್ನ, ಗೋಟಾಲ್ ಜನರನ್ನ ಜೀವಂತವಾಗಿ ಸುಟ್ಟಿದ್ದನ್ನ ಹೆಂಗ್ ಮರೀಲಿ? ಸೊ ಇವ್ರನ್ನ ಉತ್ತರ ಕರ್ನಾಟಕದ ಮೋಟಿವೇಟರ್ ಅಂತಾನೆ ಕರೀತಾರೆ. ಸೊ ಸಮಾಜಕ್ಕೆ ಒಳ್ಳೆ ಸಂದೇಶನ ನೀಡುವ ನಿಟ್ಟಿನಲ್ಲಿ ವಿಡಿಯೋಗಳನ್ನ ಮಾಡ್ತಾರೆ. ಇವರಿಗೆ ಇವಾಗ 7,70,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಯಾರ. ಸೊ ಇವರು ತಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ 281 ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇವರಿಗೆ ತಿಂಗಳಿಗೆ 90,000 ಪೇಮೆಂಟ್ ಅನ್ನ ಪಡಿತಾ ಇದ್ದಾರೆ ಯೂಟ್ಯೂಬ್ ಇಂದ. ಸೊ ಇವರು ಯಾವುದೇ ರೀತಿಯಾದಂತಹ ಆರ್ಕೆಸ್ಟ್ರಾಗಳಿಗೆ ಹೋಗೋದಿಲ್ಲ. ಏನಾದ್ರೂ ದೊಡ್ಡ ಕಾರ್ಯಕ್ರಮ ಇದ್ರೆ ಇವರು ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಆದ್ರೆ ದುಡ್ಡನ್ನ ಪಡೆಯೋದಿಲ್ಲ. ಮಲ್ಯ ಬಾಗಲಕೋಟ್. ನಮಸ್ಕಾರ. ನಾ ಬೇಕು, ದೋಸ್ತಿ ಬೇಕು. ದೋಸ್ತ್ ನೀ ನೋಡ್ ಹೇಳ್ಬಿಡು, ನಿಂಗ್ ನಾ ಬೇಕೋ ನಿನ್ ದೋಸ್ತ್ ಬೇಕೋ? ಯಮನವ ನಮ್ಮ ದೋಸ್ತವ. ಅದಕ್ಕೆ ಅನ್ಕೊಂಡೆ ನಾನು, ಎಮ್ ಸೀದಾ ಯಾಕಿರ್ತೈತಿ, ಡಬ್ಲ್ಯೂ ಯಾಕೆ ಉಲ್ಟಾ ಇರುತ್ತೆ ಅಂತೇಳಿ. ಎಮ್ ಅಂದ್ರೆ ಮೆನ್, ಅವ್ರು ಮಾಡೋ ಕೆಲಸ ಎಲ್ಲ ಸೀದಾ ಇರ್ತಾವೆ. ಡಬ್ಲ್ಯೂ ಅಂದ್ರೆ ವುಮನ್, ಅವ್ರು ಮಾಡೋ ಕೆಲಸ ಎಲ್ಲ ಉಲ್ಟಾನ ಇರ್ತಾವೆ. ಇವರು ಮೂಲತಃವಾಗಿ ಬಾಗಲಕೋಟೆ ಜಿಲ್ಲೆಯವರು. ಇವರ ಯೂಟ್ಯೂಬ್ ಚಾನಲ್ ಹೆಸರು ಜವರ ಜಂಕ್ಷನ್ ಅಂತಂದ. ಸೊ ಇವರಿಗೆ ಯೂಟ್ಯೂಬ್ ಅಲ್ಲಿ 6 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. ಇವರಿಗೆ ತಿಂಗಳಿಗೆ 1 ಲಕ್ಷ ದುಡ್ಡು ಬರ್ತೈತಿ ಯೂಟ್ಯೂಬ್ ಇಂದ. ಒಂದು ಆರ್ಕೆಸ್ಟ್ರಾಕ್ ಹೋದ್ರಂದ್ರ 10 ರಿಂದ 15 ಸಾವಿರ ಸಂಭಾವನೆಯನ್ನ ಪಡಿತಾರೆ. ಉತ್ತರ ಕರ್ನಾಟಕದಾಗ ಅನೇಕ ಕಾಮಿಡಿಯನ್ಸ್ ಅದಾರ. ಸೊ ನಿಮ್ ಇದ್ರೊಳಗ ಯಾರಾದ್ರೂ ಹೆಸರು ಮಿಸ್ ಆಗಿತ್ತಂದ್ರ, ನಿಮ್ಗೆ ಯಾರಾದ್ರೂ ಹೆಸರು ಗೊತ್ತಿತ್ತಂದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಅವ್ರ ವಿಡಿಯೋನ ನಾನು ಮಾಡಾಕ್ತೇನಂತ. ಸೊ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು. ಬೈ ಬೈ. ಲವ್ ಯು.